ಐತಿಹಾಸಿಕ ಲಕ್ಕುಂಡಿಯಲ್ಲಿ ಕೂಡ 10ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿರುವಂಥದ್ದು. ಅದರಲ್ಲೂ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ಕೂಡ 10 ಮೀಟರ್ ಉದ್ದ 10 ಮೀಟರ್ ಅಗಲದಲ್ಲಿ 4 ಬ್ಲಾಕ್ಗಳನ್ನು ಮಾಡಿಕೊಂಡು ಉತ್ಖನನ ಕಾರ್ಯ ಈಗ ಭರದಿಂದ ಸಾಗಿರುವಂಥದ್ದು. ಅದರಲ್ಲೂ ಕೂಡ ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾನೆ. ಈಗಾಗಲೇ ಸುಮಾರು 10 ಅಡಿಯಷ್ಟು ಈಗಾಗಲೇ ಉತ್ಖನನ ಕಾರ್ಯ ನಡೆದಿದೆ. ಯಾಕಂದರೆ ಈಗ 2 ದಿನಗಳ ಕಾಲ ಇವರಿಗೆ ರಜೆಯನ್ನು ಕೂಡ ಕೊಡಲಾಗಿತ್ತು. ಒಂದು ಗಣರಾಜ್ಯೋತ್ಸವ ನಿಮಿತ್ತವಾಗಿ ಮತ್ತು ಒಂದು ಸಂಡೇ ಬಂದಿರೋದ್ರಿಂದ ಅವರಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಹೀಗಾಗಿ ಇವತ್ತು ಮತ್ತೆ 10ನೇ ದಿನದ ಉತ್ಖನನ ಕಾರ್ಯವನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಆದರೆ ಇವತ್ತು ಅವರಿಗೂ ಕೂಡ ಈಗ ಅಪಾಯ ಒಂದು ಕೂಡ ಕಾಣ್ತಾ ಇರೋದು. ಯಾಕಂದರೆ ಇಲ್ಲಿ ದೊಡ್ಡದಾದ ಒಂದು ಬಂಡೆ ಇದೆ. ಆ ಬಂಡೆಯು ಕೂಡ ಈಗಾಗಲೇ ಅಲ್ಲಿ ಎಲ್ಲೆಂದರಲ್ಲೂ ಕೂಡ ಅದು ಬಂಡೆ ಕೂಡ ಬೀಳುವ ಸಾಧ್ಯತೆಗಳು ಕೂಡ ಇದ್ದಾವೆ. ಅಲ್ಲಿ ಕ್ರ್ಯಾಕ್ ಕೂಡ ಬಿಟ್ಟಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಯಾಕಂದರೆ ಈ ಒಂದು B1 ಬ್ಲಾಕ್ನಿಂದ ಮತ್ತು B ಬ್ಲಾಕಿಗೆ ಅದು ಕನೆಕ್ಟ್ ಇದೆ. ಹೀಗಾಗಿ ಅರ್ಧಕ್ಕಿಂತ ಹೆಚ್ಚಿನ ಭಾಗದಲ್ಲಿ ಕೂಡ ಈಗ ಏನು ಬಂಡೆ ದೊಡ್ಡ ಬಂಡೆ ಈಗ ಹೊರಗೆ ಬಂದಿದೆ. ಹೀಗಾಗಿ ಅದೇನಾದರೂ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿ ಕೂಡ ಕಾರ್ಮಿಕರು ಕೆಲಸ ಮಾಡ್ತಾರೆ. ಯಾಕಂದರೆ ಬೃಹತ್ ಆಕಾರದ ಬಂಡೆ ಇರೋದ್ರಿಂದ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೂ ಕೂಡ ಅಪಾಯದ ಮುನ್ಸೂಚನೆ ಕೊಡುತ್ತೆ. ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆಗೋ ಮುನ್ನ ಆ ಬಂಡೆಯನ್ನು ನಿಧಾನಕವಾಗಿ ಅದನ್ನು ಹೊರಗೆ ತೆಗೆಯುವಂಥ ಕೆಲಸಕ್ಕೆ ಇಲ್ಲಿ ಕೆಲಸವನ್ನು ಮಾಡಬೇಕು. ಜೊತೆಗೆ ಇನ್ನೊಂದು ಕಡೆ ನೋಡೋದಾದರೆ ಇದು A1 ಬ್ಲಾಕ್ನಲ್ಲಿ ಕೂಡ ಬೃಹತ್ ಆಕಾರದ ಬಂಡೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಇರೋದರಿಂದಾಗಿ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಸಿಗುವ ಸಾಧ್ಯತೆಗಳಿದಾವೆ ಅನ್ನೋಂಥದ್ದು ಇಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ದೊಡ್ಡ ದೊಡ್ಡ ಬಂಡೆಗಳು ಕೂಡ ಇಲ್ಲಿದ್ದಾವೆ. ಆದರೆ ಈ ಬಂಡೆಗಳು ಇರೋದ್ರಿಂದಾಗಿ ಇಲ್ಲಿ ಕೂಡ ಕೆಲಸ ಮಾಡೋಕ್ಕೂ ಸಾಕಷ್ಟು ವಿಳಂಬ ಕೂಡ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು A1 ಬ್ಲಾಕ್ನ ಮೇಲ್ಭಾಗದಲ್ಲಿಯೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಯಾರು ಕೂಡ ಅಡ್ಡಾಡೋದ ಹಾಗೆ ಇಲ್ಲಿ ಕಲ್ಲುಗಳನ್ನಿಟ್ಟು. ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿಯೂ ಕೂಡ ಸಂಪೂರ್ಣವಾಗಿ ಇಲ್ಲಿ ಕ್ರ್ಯಾಕ್ ಬಿಟ್ಟಿದೆ. ಅಂದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೂ ಕೂಡ ಅಪಾಯದ ಒಂದು ಮುನ್ಸೂಚನೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಭೂಮಿ ಕೂಡ ಈಗ ಫುಲ್ ಕ್ರ್ಯಾಕ್ ಬಿಟ್ಟಿದೆ. ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆಯಾಗಿ ಯಾರದರ ಮೇಲೆ ಬಿದ್ದು ಏನಾದರೂ ಆಗೋ ಮುನ್ನ ಇದನ್ನು ಕ್ಲಿಯರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಿದೆ. ಯಾಕಂದರೆ ಇಲ್ಲಿ ಕೂಡ ಸಾಕಷ್ಟು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಕ್ರ್ಯಾಕ್ ಬಿಟ್ಟಿದ್ರಿಂದಾಗಿ ಇಲ್ಲಿ ಏನಾದರೂ ಬಿದ್ದು ಅಥವಾ ಯಾರು ಕಾರ್ಮಿಕರು ಇಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಇನ್ನೂ ಕೂಡ ಇಲ್ಲಿ ನಾವು A ಬ್ಲಾಕ್ನಲ್ಲಿಯೂ ಕೂಡ ತೋರಿಸ್ತಾ ಹೋಗ್ತಾನೆ. ಇಲ್ಲಿಯೂ ಕೂಡ ಸಾಕಷ್ಟು ಬಂಡೆಗಲ್ಲುಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಸಾಕಷ್ಟು ಬಂಡೆಗಲ್ಲುಗಳು ಇದ್ದಾವೆ. ಯಾಕಂದರೆ ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಬಾವಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಇದೆ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಪ್ರಾಚ್ಯಾವಶೇಷಗಳು ಕೂಡ ಇದ್ದಾವೆ. ಯಾಕಂದರೆ ಈಗಾಗಲೇ 9 ದಿನಗಳಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಪತ್ತೆಯಾಗಿದ್ದಾವೆ. ಒಂದು ಶಿಲಾಯುಗದ ಕಲ್ಲುಗಳಾಗಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಶಿವಲಿಂಗ ಪಾಣೆ ಆಗಿರ್ಬೋದು ಮತ್ತು ಶಿವಲಿಂಗ ಆಗಿರ್ಬೋದು, ಇಂಥ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಪ್ರಾಚ್ಯಾವಶೇಷಗಳು ಕೂಡ ಪತ್ತೆಯಾಗಿದ್ದಾವೆ. ಇನ್ನು ಲೋಹದ ಉಂಡಿಗಳಾಗಿರ್ಬೋದು ಮತ್ತು ಪಚ್ಚೆ ಕಲ್ಲು ಇಂಥ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಹಾಗೆ ಇವತ್ತು 10ನೇ ದಿನದ ಉತ್ಖನನ ಕಾರ್ಯ ಕೂಡ ಭರದಿಂದ ಸಾಗಿದೆ. ಒಂದು ಕಡೆ ಅಪಾಯದಲ್ಲಿಯೂ ಕೂಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉತ್ಖನನ ಮಾಡುವ ಮುಂಚೆ ಈಗಾಗಲೇ ಏನಾದರೂ ಕುತೂಹಲಕಾರಿ ಇರ್ತಕ್ಕಂಥದ್ದು ಇಲ್ಲಿ ಸಿರಿ ಸಂಪತ್ತುಗಳು ಕೂಡ ಸಾಕಷ್ಟು. ಯಾಕಂದರೆ ಇಲ್ಲಿ ವಿಜಯನಗರ ಕಾಲದಲ್ಲಿ ಆಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರಾಗಿರ್ಬೋದು ರಾಷ್ಟ್ರಕೂಟರ ಕಾಲದಲ್ಲಿ ಕೂಡ ಸಿರಿ ಸಂಪತ್ತು ಸಾಕಷ್ಟು ಇತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ನಿಧಿ ಇತ್ತು ಅನ್ನೋದು ಕಾಲಕ್ಕಾಗಿ ಉತ್ಖನನ ಕಾರ್ಯ ಕೂಡ ಭರದಿಂದ ಸಾಗಿದೆ. ಇಲ್ಲಿ ಏನೆಲ್ಲ ಮುಂದೆ ಉತ್ಖನನ ಕಾರ್ಯದಲ್ಲಿ ಏನೆಲ್ಲ ಸಿಗ್ಬೋದು ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.